ಕಡೆ ರಾಜ್ಯದಲ್ಲಿ ಬರಗಾಲ ತಾಂಡವವಾಡ್ತಾ ಇದೆ, ಒಂದ್ ಕಡೆ ರೈತರು ಆತಂಕದಲ್ಲಿದ್ದಾರೆ. ಮುಂದಿನ ಜೀವನ ಹೇಗ್ ಸಾಗಿಸೋದು ಅಂತ ಹೇಳಿ, ಆದ್ರೆ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ. ಐಷಾರಾಮಿ ಜೆಟ್ನಲ್ಲಿ ಸಿಎಂ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಶಾಸಕ ಒಂದ್ ಕಡೆ ಯತ್ನಾಳ್ ಅವರು ಟ್ವೀಟ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ ಭೇಟಿ ಬಳಿಕ ಐಷಾರಾಮಿ ಜೆಟ್ನಲ್ಲಿ ತಮ್ಮ ಪ್ರಯಾಣವನ್ನ ಬೆಳೆಸಿದ್ದಾರೆ. ಯಾರ ದುಡ್ಡು? ಜನರ ತೆರಿಗೆ ದುಡ್ಡಿನ ಹಣ ಪೋಲ್ ಯಾಕೆ ಮಾಡ್ತಾ ಇದ್ದಾರೆ? ಬರಗಾಲದ ವೇಳೆ ಬೇಕಿತ್ತ ಈ ಶೋಕಿ ಅನ್ನುವಂತಹ ಪ್ರಶ್ನೆ ಇದೀಗ ಜನ ಸಾಮಾನ್ಯರು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಐಷಾರಾಮಿ ಜೆಟ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಸಿಎಂ ಜಮೀರ್. ನಿನ್ನೆ ಸಿಎಂ ಅವರು ಮೋದಿ ಅವರನ್ನ ಭೇಟಿ ಮಾಡಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ರಾಜ್ಯದಲ್ಲಿ ಬರಗಾಲ ತಾಂಡವಾಡ್ತಾ ಇದೆ. ಸಿಎಂ ಹಾದಿಯಂತೆ ಸಚಿವರು ಐಷಾರಾಮಿ ಜೆಟ್ನಲ್ಲಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಮೋದಿ ಭೇಟಿ ಬಳಿಕ. ಏನ್ ಹೇಳ್ತೀರಾ ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್? ನಮ್ಮ ರಾಜ್ಯಕ್ಕೆ ಬರಗಾಲ ಬಂದಿರಬಹುದು, ಆದ್ರೆ ಕಾಂಗ್ರೆಸ್ಗೆ ಬರಗಾಲ ಬಂದಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಪಬ್ಲಿಕ್ ಹಣನ ಯಾವ ರೀತಿ ಅವ್ರು ಪೋಲ್ ಮಾಡ್ತಿದ್ದಾರೆ, ಯಾವ ರೀತಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗ್ತಾ ಇದೆ. ಇವರು ಸರ್ಕಾರ ಬರುವಾಗಲೇ ದರಿದ್ರವನ್ನೇ ಒತ್ಕೊಂಡು ಬಂದಿದ್ದಾರೆ. ಆ ದರಿದ್ರವನ್ನ ತಂದು ಈಗ ಜನರ ಮೇಲೆ ಹಾಕಿದ್ದಾರೆ. ದಲಿತರ ಹಣ ಲೂಟಿ ಮಾಡ್ತಿದ್ದಾರೆ, ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇಲ್ಲ, ಮಹಿಳೆಯರ ಮೇಲೆ ಬೇಜಾನು ದೌರ್ಜನ್ಯಗಳು ನಡೀತಾ ಇದೆ. ಇಂಥವೆಲ್ಲ ಆಗ್ತಿದ್ರು ಕೂಡ ಇವರು ಮೋಜು ಮಸ್ತಿಯಲ್ಲಿ ಏನು ಕಡಿಮೆ ಇಲ್ಲ. ಇವತ್ತು ನೋಡಿ, ಒಂದು ರೂಪಾಯಿ ಬರ ಪರಿಸ್ಥಿತಿ ಬಂದಿದೆ. 1 ರೂಪಾಯಿ ಇದು ರೈತರಿಗೆ ಇದುವರೆಗೂ ಪರಿಹಾರ ಕೊಟ್ಟಿಲ್ಲ. ಆದ್ರೆ ಪರಿಹಾರ ಕೇಳಲಿಕ್ಕೆ ಹೋದ್ರೆ ಡೆಲ್ಲಿಗೆ ಹೋಗ್ಬೇಕಾದ್ರೆ ಇವ್ರು ಯಾವ್ದ್ರಲ್ಲಿ ಹೋಗ್ತಾರೆ? ಮಾಮೂಲಿ ಫ್ಲೈಟ್ ಅಲ್ಲಿ ಹೋದ್ರೆ ಈಗ ಇವ್ರಿಗೇನು ಅಪಮಾನನ? ಸ್ಪೆಷಲ್ ಫ್ಲೈಟ್ಗಳು ಮಾಡಿಕೊಂಡು 30 ಲಕ್ಷ 40 ಲಕ್ಷ 50 ಲಕ್ಷ ಖರ್ಚು ಮಾಡ್ತಾರೆ. ಆದ್ರೆ ಜನರಿಗೆ ಕೊಡ್ಲಿಕ್ಕೆ ಇವ್ರ ಹತ್ರ 1 ರೂಪಾಯಿ ಇಲ್ಲ. ಇವ್ರ ಸರ್ಕಾರ ಬಂದ ತಕ್ಷಣ ಬರ ಬಂದಿದೆ, ಆದ್ರೂ ಕೂಡ ಹೈಬ್ರಿಡ್ ಕಾರುಗಳು ಬೇಕು ಇವ್ರು ಓಡಾಡಕ್ಕೆ. ಬೇಕಾದಷ್ಟು ಕಾರುಗಳಿದ್ರು ಕೂಡ ಅವು ಬೇಕಾಗಿಲ್ಲ ಇವ್ರಿಗೆ, ಹೈಬ್ರಿಡ್ ಕಾರುಗಳು ಬೇಕು. ಅಂದ್ರೆ ದೇಶಕ್ಕೆ ರಾಜ್ಯಕ್ಕೆ ಬರ ಬಂದ್ರು ಕೂಡ ಕಾಂಗ್ರೆಸ್ಗೆ ಬರ ಬಂದಿಲ್ಲ. ಯಾಕಂದ್ರೆ ಜನರ ಹಣದಲ್ಲಿ, ಟ್ಯಾಕ್ಸ್ ಅಮೌಂಟ್ ಅಲ್ಲಿ ಇವರು ಮೋಜು ಮತ್ಸಿ ಮಾಡ್ತಿದ್ದಾರೆ. ಅದಕ್ಕೆ ಬಿಜೆಪಿ ಇದನ್ನ ಖಂಡಿಸ್ತದೆ, ಜನರ ಬಳಿ ಹೋಗ್ತದೆ. ಓಕೆ ಸರ್, ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ.